ಹಾಯ್ ಹಲೋ ನಮಸ್ಕಾರ. ಆ, ಮೊನ್ನೆ ದಿನ ಜಂಕ್ ಫುಡ್ಗಳ ಬಗ್ಗೆ ಒಂದು ವಿವರಣೆ ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ವಿವರಣೆ ಏನಂತಂದರೆ, ನಮ್ಮಲ್ಲಿರ್ತಕ್ಕಂಥ ಆಹಾರ ಪದ್ಧತಿಯನ್ನು, ಆಹಾರ ಶೈಲಿಯನ್ನು ನಾವು ಬದಲಾವಣೆ ಮಾಡದೇ ಇದ್ದಲ್ಲಿ ನಮಗೆ ಈಗ ಏನು ಎದುರಾಗ್ತಾ ಇವೆ ಆಲ್ಮೋಸ್ಟ್ ಆಗಿ ಏನಂತಂದರೆ ಬಿ ಪಿ ಮತ್ತು ಶುಗರ್ ಎಲ್ರಿಗೂ ನಾರ್ಮಲ್ ಆಗಿದೆ. ಜೊತೆಗೆ ಏನಂತಂದರೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಅನ್ನೋದನ್ನು ನಾವು ಇವಾಗ ಕಾಣ್ತಾ ಇದ್ದೀವಿ. ಜೊತೆಗೆ ಚಿಕ್ಕ ಮಕ್ಕಳಲ್ಲೂ ಅನೇಕ ರೀತಿಯ ರೋಗ ರುಜಿನಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಾವು ದಿನನಿತ್ಯವಾಗಿ ಸೇವನೆ ಮಾಡ್ತಕ್ಕಂಥ ಒಂದು ನೀರು, ಪಾನೀಯಗಳು, ಹಾಗೆ ಜಂಕ್ ಫುಡ್ಡೇ ಮೇನ್ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿನಿತ್ಯವೂ ನಾವೇನಂತಂದರೆ ಹಲವಾರು ಒಂದು ವೆರೈಟಿ ಫುಡ್ಡು ನಾಲಿಗೆ ರುಚಿಯನ್ನು ನೋಡ್ತೀವಿ. ನಾನು ಫಸ್ಟ್ ವಿಡಿಯೋದಲ್ಲೇ ಅದನ್ನೇ ಹೇಳಿದ್ದೆ. ಯಾಕಂತಂದರೆ ಈ ಬೀದಿಗಳಲ್ಲಿ ಏನಂತಂದರೆ ತೆರೆದ ವಾಹನಗಳಲ್ಲಿ ಹಣ್ಣುಗಳನ್ನ ಇಡ್ತಾರೆ, ಒಂದು ಶೋಕೇಶಲ್ಲಿ ನಮ್ಮ ಪಾದರಕ್ಷೆಗಳನ್ನ ಇಡ್ತಾರೆ ಅಂತ ಕೇಳಿದ್ವಿ. ಹೌದು, ಖಂಡಿತ ನಿಜ. ಯಾಕಂತಂದರೆ ನಮ್ಮ ಫುಡ್ಡಿಗೆ ಒಂದು ಸೇಫ್ಟಿ ಬೇಕಾಗಿದೆ. ಆ ಫುಡ್ ಸೇಫ್ಟಿ ನಮ್ಮ ಲೈಫನ್ನು ಸೇಫ್ಟಿ ಮಾಡುತ್ತೆ. ಜೊತೆಗೇನಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಉಪಯೋಗಿಸ್ತಾ ಇರುವಂಥ ಎಲ್ಲ ವಸ್ತುಗಳಾಗಿರ್ಬೋದು, ನಮ್ಮ ಫುಡ್ ಆಗಿರ್ಬೋದು, ಇವೆಲ್ಲವೂ ಏನೈತಿ ನಮ್ಮ ಒಂದು ಆರೋಗ್ಯ ಕೆಡಲಿಕ್ಕೂ ಕಾರಣ ಆಗ್ತಾಯಿದೆ, ಆರೋಗ್ಯ ಸುಧಾರಣೆ ಮಾಡಲಿಕ್ಕೂ ಕಾರಣ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಏನಂತಂದರೆ ಜಾಸ್ತಿ ನಾವು ಹಾಸ್ಪಿಟಲ್ಗೆ, ಮೆಡಿಷನ್ಗೆ ಅಡಿಕ್ಟ್ ಆಗೋದ್ರಿಂದ ನಮ್ಮ ಆಯುಷ್ಯನೂ ಕಡಿಮೆ ಆಗ್ತಾಯಿದೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಏನು ಒಂದು ಏನು ನಾವು ಫುಡ್ ಅಂತ ಏನು ಹೇಳ್ತೀವಲ್ಲ, ಫುಡ್ಡಿಗೂ ನಾವು ತಗೋತಕ್ಕಂಥ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳಿಗೂ ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಆಗೋದ್ರಿಂದ ಹಲವಾರು ರೋಗಗಳಿಗೆ ಈಗಿನ ಜನರು ತುತ್ತಾಗ್ತಾ ಇರೋದು ತುಂಬ ಕಳವಳಕಾರಿ ವಿಷಯವಾಗಿದೆ. ಸಿಂಪಲ್ಲಾಗಿ ಹೇಳೋದೇನಂತಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ವ್ಯಾಯಾಮ, ಮೆಡಿಟೇಷನ್ನು, ಆರೋಗ್ಯಯುಕ್ತ ಧ್ಯಾನ ಈ ಥರ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ. ಒಂದನೇದು. ಎರಡನೇದು ಏನಂತಂದರೆ, ಸಾಮಾನ್ಯವಾಗಿ ಏನಂತಂದರೆ ನಾವು ಒಂದು ಈಗ ಏನು ನಾನ್ ವೆಜ್ಜನ್ನು ನಾವು ಜಾಸ್ತಿ ಬಳಸ್ತೀವಿ. ಆ ನಾನ್ ವೆಜ್ಜಲ್ಲಿ ಬಾಯ್ಲರ್ ಕೋಳಿ ಆಗಿರ್ಬೋದು ಅಥವಾ ಬಾಯ್ಲರ್ ಮೊಟ್ಟೆಗಳಾಗಿರ್ಬೋದು, ಇದು ಒಂದು ಕಡೆ ಹೀಟನ್ನೇ ಜಾಸ್ತಿ ಮಾಡ್ತಾಯಿದೆ. ಆ ಕಾರಣಕ್ಕಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದೇ ಗ್ಲಾಸ್ ನಾವು ಏನಂತಂದರೆ ಒಂದು ರಾಗಿ ಆಂಬ್ಲಿ ಆಗಿರ್ಬೋದು, ಅಕ್ಕಿ ಗಂಜಿ ಆಗಿರ್ಬೋದು, ಅಥವಾ ಒಂದು ಈ ಅಕ್ಕಿದು ಜೋಳದ ಆಂಬ್ಲಿ ಆಗಿರ್ಬೋದು, ಈ ಥರ ಆಂಬ್ಲಿಗಳನ್ನು ಅಥವಾ ಮಜ್ಜಿಗೆಗಳನ್ನು ಕುಡಿಯೋದ್ರಿಂದ ಶರೀರ ಕೂಲಾಗಿರುತ್ತೆ. ಇಡೀ ದಿನವೂ ನಮ್ಮನ್ನು ಬಾಡಿ ಒಂದು ಫ್ರೆಶ್ ಆಗಿ ಒಂದು ಆಗೋ ಥರವನ್ನು ಕಾಯ್ದಿಡುತ್ತೆ. ಇನ್ನೊಂದು ಜೊತೆಗೇನಂತಂದರೆ ನಾವೇನು ಇವಾಗ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು, ಗೋಲ್ಗುಪ್ಪ ಮಾಡುವಾಗ ಲಾಸ್ಟ್ ಟೈಮ್ ಒಂದು ಪೇಪರಲ್ಲಿ ಬಂದಿತ್ತಲ್ಲ, ಯಾವುದೋ ಒಂದು ರಾಸಾಯನಿಕ ಬಳಸ್ತಾರೆ ಅಂತ. ಗೋಬಿ ಮಂಚೂರಿಯಲ್ಲು ಟೆಸ್ಟಿಂಗ್ ಪೌಡ್ರನ್ನು ಬಳಸ್ತಾರೆ. ಆಮೇಲೆ ನಾವೇನು ಕಬಾಬು, ಫಿಶ್ ಫ್ರೈ ಅಂತೀವಿ, ಕಲರ್ ಬಳಸ್ತಾರೆ ಅದರಲ್ಲಿ. ಇವೆಲ್ಲ ಬ್ಯಾನ್ ಆದ ವಸ್ತುಗಳು. ಇವೆಲ್ಲ ನಮ್ಮ ಕ್ಯಾನ್ಸರ್ ಬರಲಿಕ್ಕೆ ಕಾರಣವಾದ ವಸ್ತುಗಳು. ಈ ನಿಟ್ಟಿನಲ್ಲಿ ಏನಂತಂದರೆ ನಮ್ಗೆ ಎಷ್ಟು ಸಾಧ್ಯತೆ ಇರುತ್ತೆ ಅಷ್ಟು ನಾವು ನಮ್ಮ ಆರೋಗ್ಯ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಆರೋಗ್ಯ ರೂಢಿಯನ್ನು, ಆಹಾರ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಯಾಕಂತಂದರೆ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿಯೂ ಸಿಂಪಲ್ ಆಗಿರುತ್ತೆ. ಎಲ್ಲೋ ಒಂದು ಹಾಸ್ಪಿಟಲ್ಗೆ ಜಸ್ಟ್ ನಾವು ಯಾವುದೋ ಚುಚ್ಚುಮದ್ದು ತೊಗೊಳೋದಕ್ಕೆ ಹೋಗ್ಬೇಕಾದ್ರೂ 100-200 ರೂಪಾಯಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನಂತಂದರೆ ಹಲವಾರು ಜನ ಒಂದು ಕಿಡ್ನಿ ಸ್ಟೋನಿಗೆ ಕಾಯಿಲೆ ಆಗ್ತಾಯಿದೆ. ಆಮೇಲೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಚಿಕ್ಕ ಮಕ್ಕಳಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದ್ರ ಕುರಿತು ಒಂದು ಪ್ರಾಡಕ್ಟ್ಗಳ ಬಗ್ಗೆ, ಆಮೇಲೆ ನಾವು ಯಾವ ರೀತಿ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಂತ ಸಂಪೂರ್ಣ ವಿವರಣೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ಕೊಡ್ತೀನಿ. ಓಕೆ.